ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಒಳ ಹರಿವು ಕೂಡ ಹೆಚ್ಚಾಗಿದ್ದು ಈಗ ನದಿ ತಟದಲ್ಲಿ ಇರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಏನು ಮಲ್ಲಪ್ರಭಾ ನದಿ ಗ್ರಾಮದಲ್ಲಿರುವಂಥ ಹಬ್ಬನಟ್ಟಿ ನದಿ ತೀರದಲ್ಲಿರುವಂಥದ್ದು. ಈ ದೃಶ್ಯದಲ್ಲಿ ಗಮನಿಸ್ಬೋದು. ನದಿ ತಟದಲ್ಲಿರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು ಅಂದರೆ ಕಳೆದ 2-3 ದಿನಗಳಿಂದ ಕೂಡ ಈಗ ಕನಕುಂಬಿ ವ್ಯಾಪ್ತಿ ಇರ್ಬೋದು, ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಿದೆ. ಅದರಲ್ಲಿ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಕೂಡ ಈಗ ಉಕ್ಕಿ ಹರಿತಾ ಇದೆ. ಸದ್ಯ ಮಲ್ಲಪ್ರಭಾ ನದಿಯ ದೃಶ್ಯವನ್ನು ಕೂಡ ತಾವು ಗಮನಿಸ್ಬೋದು. ರಭಸವಾಗಿ ಕೂಡ ಮಲ್ಲಪ್ರಭಾ ನದಿ ಕೂಡ ಏನು ಹರಿತಾ ಇರುವಂಥ ಸುಮಾರು ಏನು 8ರಿಂದ 10 ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಈಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಮಾರುತಿ ದೇವಸ್ಥಾನದ ಹಿಂದುಗಡೆ ಇರುವಂಥ ಶಿವಾಲಯ ಮಂದಿರ ಕೂಡ ಈಗ ಮುಳುಗಡೆ ಆಗಿದೆ. ಹೀಗಾಗಿ ಇಲ್ಲಿ ಬರುವಂಥ ಭಕ್ತರು ದರ್ಶನ ಸಿಗದೆ ಇಲ್ಲಿ ಅಂದರೆ ನದಿ ತಟದಲ್ಲೇ ಕೂಡ ಇಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿಯೇ ದೇವರ ದರ್ಶನವನ್ನು ಪಡೆದು ವಾಪಸ್ಸಾಗುವ ಪರಿಸ್ಥಿತಿ ಕೂಡ ಇರುವಂಥದ್ದು. ಅದರಲ್ಲಿ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದ ಜನರು ಕೂಡ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಇಲ್ಲಿ ದೇವಸ್ಥಾನದ ದರ್ಶನವನ್ನು ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಈಗ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗಿರೋದ್ರಿಂದ ಪ್ರವಾಸಿಗರು ಈ ರೀತಿಯಾಗಿ ಇದೇ ಒಂದು ನದಿ ತಟದಲ್ಲಿ ಪೂಜೆಯನ್ನು ಮಾಡಿ ವಾಪಸ್ಸು ಹೋಗ್ತಾರೆ. ನನ್ನ ಜೊತೆಗೆ ಇಲ್ಲಿ ಭಕ್ತರು ಬಂದಿದ್ದಾರೆ, ದೇವಸ್ಥಾನಕ್ಕೆ ಬಂದಂಥ ಭಕ್ತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿದೆ? ನಾವು ಗೋಕಾಕ್ ತಾಲೂಕು ಬೂದಿಯಾಳ ಗ್ರಾಮದಿಂದ ಬಂದಿದ್ದೀವಿ ರೀ ಸರ್. ನಾವು ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ ರೀ. ಹನುಮಂತನ ದೇವಸ್ಥಾನ ಚಲೋ ಐತಿ, ವರ್ಷ ಬರ್ತೀವಿ ರೀ ನಾವು ಇಲ್ಲಿ. ಮತ್ತು ಈ ಸಲ ಬಂದ್ಬಿಟ್ಟಿಗೆ ಈ ಮಳೆ ಎಲ್ಲ ಬಂದ ಎಲ್ಲ ದೇವಸ್ಥಾನ ಮುಚ್ಚಾಕ ಒಂದು ಸ್ವಲ್ಪ ಐತ್ರಿ, ನೀರೆಲ್ಲ ತುಂಬೈತ್ರಿ. ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ ರೀ. ದೇವ್ರ ದರ್ಶನ ಆಗಿಲ್ಲ ಕೂಡ, ಆದ್ರೂ ನಾವು ಹೊರಗಡೆ ನಿಂತ ಕೇಸಿಂದ ನಮಸ್ಕಾರ ಮಾಡಿ ದೇವರ ಆಶೀರ್ವಾದ ಮಾಡಿ ಪೂಜೆ ಮಾಡಿ ಹೋಗ್ಬೇಕಂತ ಅನ್ಕೊಂಡಿದ್ದೇವೆ ರೀ. ತಾವು ಮೇಡಮ್? ನಾವು ಅಲ್ಲಿಂದನೇ ಬಂದಿದ್ರು ಗೋಕಾಕ್. ನಾವು ಕನಕುಂಬಿಗೆ ಹೋಗಿದ್ದು. ನಾವು ಕನಕುಂಬಿಗೆ ಹೋಗಿದ್ದೀವಿ ಸರ್. ಅಲ್ಲಿಂದನ ಇಲ್ಲಿ ನೋಡ್ಬೇಕಂತ ಬಂದವ್ರಿ ನಾವು ಸರ. ಮುನ್ಗಡೆ ಆಗಿದೆ, ಸಣ್ಣ ಮಕ್ಕಳ ಮರಿ ಕರ್ಕೊಂಡು ನೋಡಕ್ಕಂತ ಬಂದಿದ್ದವ್ರಿ ಸರ್. ಅದೆಲ್ಲ ಮುನ್ಗಡೆ ಆಗೈತಿ, ಹೊರಗೆ ನಿಂತ ನಮಸ್ಕಾರ ಮಾಡಿ ಹೊಂಟಿದ್ದವ್ರಿ ಸರ್. ಇದಿಷ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದಂಥ ಭಕ್ತರು ಹೇಳ್ತಿರುವಂಥದ್ದು. ಮುಳುಗಡೆ ಆಗಿರೋದ್ರಿಂದ ಹೊರಗಡೆ ನಿಂತು ಇಲ್ಲೇ ಅಂದರೆ ದೇವಸ್ಥಾನದಲ್ಲಿ ಹೊರಗಡೆ ನಿಂತು ಏನು ದರ್ಶನ ಪಡೆದುಕೊಳ್ಳುವ ಮತ್ತು ಜೊತೆಗೆ ಪೂಜೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮಹಿಳೆಯರು ಪಡಾದ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಒಳ ಹರಿವು ಕೂಡ ಹೆಚ್ಚಾಗಿದ್ದು ಈಗ ನದಿ ತಟದಲ್ಲಿ ಇರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಏನು ಮಲ್ಲಪ್ರಭಾ ನದಿ ಗ್ರಾಮದಲ್ಲಿರುವಂಥ ಹಬ್ಬನಟ್ಟಿ ನದಿ ತೀರದಲ್ಲಿರುವಂಥದ್ದು. ಈ ದೃಶ್ಯದಲ್ಲಿ ಗಮನಿಸ್ಬೋದು. ನದಿ ತಟದಲ್ಲಿರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು ಅಂದರೆ ಕಳೆದ 2-3 ದಿನಗಳಿಂದ ಕೂಡ ಈಗ ಕನಕುಂಬಿ ವ್ಯಾಪ್ತಿ ಇರ್ಬೋದು, ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಿದೆ. ಅದರಲ್ಲಿ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಕೂಡ ಈಗ ಉಕ್ಕಿ ಹರಿತಾ ಇದೆ. ಸದ್ಯ ಮಲ್ಲಪ್ರಭಾ ನದಿಯ ದೃಶ್ಯವನ್ನು ಕೂಡ ತಾವು ಗಮನಿಸ್ಬೋದು. ರಭಸವಾಗಿ ಕೂಡ ಮಲ್ಲಪ್ರಭಾ ನದಿ ಕೂಡ ಏನು ಹರಿತಾ ಇರುವಂಥ ಸುಮಾರು ಏನು 8ರಿಂದ 10 ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ ಈಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಮಾರುತಿ ದೇವಸ್ಥಾನದ ಹಿಂದುಗಡೆ ಇರುವಂಥ ಶಿವಾಲಯ ಮಂದಿರ ಕೂಡ ಈಗ ಮುಳುಗಡೆ ಆಗಿದೆ. ಹೀಗಾಗಿ ಇಲ್ಲಿ ಬರುವಂಥ ಭಕ್ತರು ದರ್ಶನ ಸಿಗದೆ ಇಲ್ಲಿ ಅಂದರೆ ನದಿ ತಟದಲ್ಲೇ ಕೂಡ ಇಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿಯೇ ದೇವರ ದರ್ಶನವನ್ನು ಪಡೆದು ವಾಪಸ್ಸಾಗುವ ಪರಿಸ್ಥಿತಿ ಕೂಡ ಇರುವಂಥದ್ದು. ಅದರಲ್ಲಿ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದ ಜನರು ಕೂಡ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಇಲ್ಲಿ ದೇವಸ್ಥಾನದ ದರ್ಶನವನ್ನು ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಈಗ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗಿರೋದ್ರಿಂದ ಪ್ರವಾಸಿಗರು ಈ ರೀತಿಯಾಗಿ ಇದೇ ಒಂದು ನದಿ ತಟದಲ್ಲಿ ಪೂಜೆಯನ್ನು ಮಾಡಿ ವಾಪಸ್ಸು ಹೋಗ್ತಾರೆ. ನನ್ನ ಜೊತೆಗೆ ಇಲ್ಲಿ ಭಕ್ತರು ಬಂದಿದ್ದಾರೆ, ದೇವಸ್ಥಾನಕ್ಕೆ ಬಂದಂಥ ಭಕ್ತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿದೆ?
ನಾವು ಗೋಕಾಕ್ ತಾಲೂಕು ಬೂದಿಯಾಳ ಗ್ರಾಮದಿಂದ ಬಂದಿದ್ದೀವಿ ರೀ ಸರ್. ನಾವು ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ ರೀ. ಹನುಮಂತನ ದೇವಸ್ಥಾನ ಚಲೋ ಐತಿ, ವರ್ಷ ವರ್ಷ ಬರ್ತೀವಿ ರೀ ನಾವು ಇಲ್ಲಿ. ಮತ್ತು ಈ ಸಲ ಬಂದ್ಬಿಟ್ಟಿಕ ಈ ಮಳೆ ಎಲ್ಲ ಬಂದ ಎಲ್ಲ ದೇವಸ್ಥಾನ ಮುಚ್ಚಾಕ ಒಂದು ಸ್ವಲ್ಪ ಐತ್ರಿ, ನೀರೆಲ್ಲ ತುಂಬೈತ್ರಿ. ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ ರೀ. ದೇವ್ರ ದರ್ಶನ ಆಗಿಲ್ಲ ಕೂಡ, ಆದ್ರೂ ನಾವು ಹೊರಗಡೆ ನಿಂತ ಕೇಸಿಂದ ನಮಸ್ಕಾರ ಮಾಡಿ ದೇವರ ಆಶೀರ್ವಾದ ಮಾಡಿ ಪೂಜೆ ಮಾಡಿ ಹೋಗ್ಬೇಕಂತ ಅನ್ಕೊಂಡಿದ್ದೇವೆ ರೀ. ತಾವು ಮೇಡಮ್? ನಾವು ಅಲ್ಲಿಂದನೇ ಬಂದಿದ್ರು ಗೋಕಾಕ್. ನಾವು ಕಣ್ಕುಂಬಿಗೆ ಹೋಗಿದ್ದು. ನಾವು ಕನಕುಂಬಿಗೆ ಹೋಗಿದ್ದೀವಿ ರೀ ಸರ್. ಅಲ್ಲಿಂದನ ಇಲ್ಲಿ ನೋಡ್ಬೇಕಂತ ಬಂದವ್ರಿ ನಾವು ಸರ. ಮುನ್ಗಡೆ ಆಗಿದೆ, ಸಣ್ಣ ಮಕ್ಕಳ ಮರಿ ಕರ್ಕೊಂಡು ನೋಡಕ್ಕಂತ ಬಂದಿದ್ದೀವಿ ರೀ ಸರ. ಅದೆಲ್ಲ ಮುನ್ಗಡೆ ಆಗೈತಿ, ಹೊರಗೆ ನಿಂತ ನಮಸ್ಕಾರ ಮಾಡಿ ಹೊಂಟಿದ್ದೀವಿ ರೀ ಸರ್. ಇದಿಷ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದಂಥ ಭಕ್ತರು ಹೇಳ್ತಿರುವಂಥದ್ದು. ಮುಳುಗಡೆ ಆಗಿರೋದ್ರಿಂದ ಹೊರಗಡೆ ನಿಂತು ಇಲ್ಲೇ ಅಂದರೆ ದೇವಸ್ಥಾನದಲ್ಲಿ ಹೊರಗಡೆ ನಿಂತು ಏನು ದರ್ಶನ ಪಡೆದುಕೊಳ್ಳುವ ಮತ್ತು ಜೊತೆಗೆ ಪೂಜೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮಹಿಳೆಯರು ಪಡಾದ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ, ಹಾಗಾಗಿ ಮಲ್ಲಪ್ರಭಾ ನದಿ ಒಳ ಹರಿವು ಕೂಡ ಹೆಚ್ಚಾಗಿದ್ದು ಈಗ ನದಿ ತಟದಲ್ಲಿ ಇರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ, ಏನು ಮಲ್ಲಪ್ರಭಾ ನದಿ ಗ್ರಾಮದಲ್ಲಿರುವಂಥ ಹಬ್ಬನಟ್ಟಿ ನದಿ ತೀರದಲ್ಲಿರುವಂಥದ್ದು. ಈ ದೃಶ್ಯದಲ್ಲಿ ಗಮನಿಸ್ಬೋದು, ನದಿ ತಟದಲ್ಲಿರುವಂಥ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು ಅಂದರೆ ಕಳೆದ 2-3 ದಿನಗಳಿಂದ ಕೂಡ ಈಗ ಕನಕುಂಬಿ ವ್ಯಾಪ್ತಿ ಇರ್ಬೋದು, ಜೊತೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಿದೆ. ಅದರಲ್ಲಿ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿ ಕೂಡ ಈಗ ಉಕ್ಕಿ ಹರಿತಾ ಇದೆ. ಸದ್ಯ ಮಲ್ಲಪ್ರಭಾ ನದಿಯ ದೃಶ್ಯವನ್ನು ಕೂಡ ತಾವು ಗಮನಿಸ್ಬೋದು. ರಭಸವಾಗಿ ಕೂಡ ಮಲ್ಲಪ್ರಭಾ ನದಿ ಕೂಡ ಏನು ಹರಿತಾ ಇರುವಂಥ ಸುಮಾರು ಏನು 8ರಿಂದ 10 ಸಾವಿರ ಕ್ಯೂಸೆಕ್ನಷ್ಟು ನೀರಿನ ಪ್ರಮಾಣ, ಈಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಮಾರುತಿ ದೇವಸ್ಥಾನದ ಹಿಂದುಗಡೆ ಇರುವಂಥ ಶಿವಾಲಯ ಮಂದಿರ ಕೂಡ ಈಗ ಮುಳುಗಡೆ ಆಗಿದೆ. ಹೀಗಾಗಿ ಇಲ್ಲಿ ಬರುವಂಥ ಭಕ್ತರು ದರ್ಶನ ಸಿಗದೆ ಇಲ್ಲಿ ಅಂದರೆ ನದಿ ತಟದಲ್ಲೇ ಕೂಡ ಇಲ್ಲಿ ಪೂಜೆಯನ್ನು ಮಾಡಿ ಇಲ್ಲಿಯೇ ದೇವರ ದರ್ಶನವನ್ನು ಪಡೆದು ವಾಪಸ್ಸಾಗುವ ಪರಿಸ್ಥಿತಿ ಕೂಡ ಇರುವಂಥದ್ದು. ಅದರಲ್ಲಿ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದ ಜನರು ಕೂಡ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಇಲ್ಲಿ ದೇವಸ್ಥಾನದ ದರ್ಶನವನ್ನು ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಈಗ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗಿರೋದ್ರಿಂದ ಪ್ರವಾಸಿಗರು ಈ ರೀತಿಯಾಗಿ ಇದೇ ಒಂದು ನದಿ ತಟದಲ್ಲಿ ಪೂಜೆಯನ್ನು ಮಾಡಿ ವಾಪಸ್ಸು ಹೋಗ್ತಾರೆ. ನನ್ನ ಜೊತೆಗೆ ಇಲ್ಲಿ ಭಕ್ತರು ಬಂದಿದ್ದಾರೆ, ದೇವಸ್ಥಾನಕ್ಕೆ ಬಂದಂಥ ಭಕ್ತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿದೆ? ನಾವು ಗೋಕಾಕ್ ತಾಲೂಕು ಬೂದಿಯಾಳ ಗ್ರಾಮದಿಂದ ಬಂದಿದ್ದೀವಿ ರೀ ಸರ್. ನಾವು ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ ರೀ. ಹನುಮಂತನ ದೇವಸ್ಥಾನ ಚಲೋ ಐತಿ, ವರ್ಷ ವರ್ಷ ಬರ್ತೀವಿ ರೀ ನಾವು ಇಲ್ಲಿ. ಮತ್ತು ಈ ಸಲ ಬಂದ್ಬಿಟ್ಟಿಕ ಈ ಮಳೆ ಎಲ್ಲ ಬಂದ ಎಲ್ಲ ದೇವಸ್ಥಾನ ಮುಚ್ಚಾಕ ಒಂದು ಸ್ವಲ್ಪ ಐತ್ರಿ, ನೀರೆಲ್ಲ ತುಂಬೈತ್ರಿ. ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ ರೀ. ದೇವ್ರ ದರ್ಶನ ಆಗಿಲ್ಲ ಕೂಡ, ಆದ್ರೂ ನಾವು ಹೊರಗಡೆ ನಿಂತ ಕೇಸಿಂದ ನಮಸ್ಕಾರ ಮಾಡಿ ದೇವರ ಆಶೀರ್ವಾದ ಮಾಡಿ ಪೂಜೆ ಮಾಡಿ ಹೋಗ್ಬೇಕಂತ ಅನ್ಕೊಂಡಿದ್ದೇವೆ ರೀ. ತಾವು ಮೇಡಮ್? ನಾವು ಅಲ್ಲಿಂದನೇ ಬಂದಿದ್ರು ಗೋಕಾಕ್. ನಾವು ಕಣ್ಕುಂಬಿಗೆ ಹೋಗಿದ್ದು. ನಾವು ಕನಕುಂಬಿಗೆ ಹೋಗಿದ್ದೀವಿ ರೀ ಸರ್. ಅಲ್ಲಿಂದನ ಇಲ್ಲಿ ನೋಡ್ಬೇಕಂತ ಬಂದವ್ರಿ ನಾವು ಸರ. ಮುನ್ಗಡೆ ಆಗಿದೆ, ಸಣ್ಣ ಮಕ್ಕಳ ಮರಿ ಕರ್ಕೊಂಡು ನೋಡಕ್ಕಂತ ಬಂದಿದ್ದೀವಿ ರೀ ಸರ. ಅದೆಲ್ಲ ಮುನ್ಗಡೆ ಆಗೈತಿ, ಹೊರಗೆ ನಿಂತ ನಮಸ್ಕಾರ ಮಾಡಿ ಹೊಂಟಿದ್ದೀವಿ ರೀ ಸರ್. ಇದಿಷ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದಂಥ ಭಕ್ತರು ಹೇಳ್ತಿರುವಂಥದ್ದು. ಮುಳುಗಡೆ ಆಗಿರೋದ್ರಿಂದ ಹೊರಗಡೆ ನಿಂತು ಇಲ್ಲೇ ಅಂದರೆ ದೇವಸ್ಥಾನದಲ್ಲಿ ಹೊರಗಡೆ ನಿಂತು ಏನು ದರ್ಶನ ಪಡೆದುಕೊಳ್ಳುವ ಮತ್ತು ಜೊತೆಗೆ ಪೂಜೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಮಹಿಳೆಯರು ಪಡಾದ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.